ಇನ್ನು ವಿಜಯಪುರದಲ್ಲಿ ಆಲಮಟ್ಟಿ ಡ್ಯಾಮ್ ಭರ್ತಿಯಾಗಿದ್ದರೂ ಕೂಡ ಈ ಭಾಗದ ರೈತರಿಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಹಾಗೆಯೇ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಹಾಗಾದರೆ ಈ ಎರಡೂ ಜಿಲ್ಲೆಗಳಲ್ಲಿ ಆಗಿರತಕ್ಕಂಥ ಅವಾಂತರ ಅಥವಾ ಸಂಕಷ್ಟ ಏನು ಅಂತ ನೋಡೋಣ ಬನ್ನಿ. ವಿಜಯಪುರದಲ್ಲಿ ಮಳೆ ಇಲ್ಲದೆ ರೈತ ಕಂಗಾಲು. ಆಲಮಟ್ಟಿ ಭರ್ತಿಯಾಗಿದ್ರೂ ತಪ್ಪಿಲ್ಲ ಪರದಾಟ. ಅದೇನೋ ಗೊತ್ತಿಲ್ಲಪ್ಪ, ವಿಜಯಪುರಕ್ಕೂ ಬರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ಸುತ್ತೆ. ಒಂದು ಬಾರಿ ಜಿಲ್ಲೆಗೆ ಬರ ಎಂಟ್ರಿ ಕೊಟ್ಟರೆ ಸಾಕು 4 ರಿಂದ 5 ವರ್ಷ ಬೆಂಬಿಡದೆ ಕಾಡುತ್ತೆ. ಕಳೆದ ವರ್ಷ ಬರಕ್ಕೆ ಜನರು ತತ್ತರಿಸಿ ಹೋಗಿದ್ರು. ಈ ಬಾರಿಯೂ ಅದೇ ಪರಿಸ್ಥಿತಿ ಎದುರಾಗುವ ಎಲ್ಲಾ ಲಕ್ಷಣಗಳು ಗೋಚರವಾಗಿದೆ. ಇತ್ತ ಹನಿ ಹನಿ ನೀರಿಗೆ ಬೆಳೆಗಳು ಪರಿತಪಿಸ್ತಾ ಇವೆ. ಅತ್ತ ಆಲಮಟ್ಟಿ ಜಲಾಶಯದಿಂದ ಲಕ್ಷ ಕ್ಯೂಸೆಕ್ ಕೃಷ್ಣಾ ನದಿ ನೀರನ್ನ ನಾರಾಯಣಪುರಕ್ಕೆ ಹರಿಸಲಾಗ್ತಿದೆ. ಇನ್ನು ಮಳೆ ಇಲ್ಲದೆ ಬೆಳೆಗಳು ಒಣಗಿ ನಾಶವಾಗ್ತಿದ್ರೆ ಆಲಮಟ್ಟಿ ಜಲಾಶಯದಿಂದ ಕಾಲುವೆಗಳಿಗೆ ಕೆರೆಗಳಿಗೆ ನೀರು ಬಿಟ್ರೆ ರೈತರ ಬಾಳು ಹಸನಾಗುತ್ತೆ. ಆದರೆ ನೀರು ನಮಗೆ ಕೊಡದೆ ನಾರಾಯಣಪುರ ಡ್ಯಾಂನಿಂದ ಆಂಧ್ರಕ್ಕೆ ನೀರನ್ನು ಹರಿದು ಹೋಗ್ತಾ ಇದೆ ಅಂತೇಳಿ ರೈತರು ಹಿಡಿಶಾಪ ಹಾಕ್ತಿದ್ದಾರೆ. ಉತ್ತಮ ರೀತಿಯಲ್ಲಿ ಮಳೆಯಾಗಿ ಎಲ್ಲ ಡ್ಯಾಮ್ಗಳು ತುಂಬಿ ಹರಿಯುತ್ತಿದ್ರೂ ಈ ಇಂಜಿನಿಯರ್ಗಳು ಏನದಾರ ಕತ್ತಿ ಕಾಯಕತ್ತಾರ ಅನ್ಸಾತೈತಿ ನಮಗೆ. ಯಾಕಂದ್ರೆ ಅವ್ರಿಗೆ ಒಂದು ನೀರು ಯಾವಾಗ ಕೊಡಬೇಕು, ರೈತರ ರೈತರ ದುಡ್ಡಲ್ಲೇನ ಅವರು ಪಗಾರ ಇರ್ತೈತಿ. ಅವ್ರಿಗೆ ರೈತರ ನೀರು ಬರಬೇಕು, ಕೆನಲ್ ಮೇಲೆ ತಿರುಗಾಡಬೇಕು, ಕೆನಲ್ ಏನಾಗೈತಿ ಏನಿಲ್ಲ, ಬೆಳೆ ಒಣಗ್ತಾ ಇದ್ದಾವೆ ಅನ್ನೋದು ಅವ್ರಿಗೆ ಎಳ್ಳಷ್ಟು ಮಾನವೀಯತೆ ಅನ್ನೋದು ಇಲ್ಲ. ಅವರು ಮನುಷ್ಯರಾದಾರೋ ಇಲ್ಲ ಗೊತ್ತಾಗ್ತಾ ಇಲ್ಲ. ಎಷ್ಟು ಸಲ ನಮ್ಮ ಹೊಲಗಳನ್ನು ಬಿಟ್ಟು ಬರಬೇಕು, ನಮ್ಮ ದನಕರಗಳನ್ನು ಬಿಟ್ಟು ಬಂದು ನಾವು ಇಲ್ಲಿ ನಿಂದಿರಬೇಕು ಗೊತ್ತಾಗ್ತಿಲ್ಲ. ಇವತ್ತು ದ್ರಾಕ್ಷಿ ಬೆಳೆ ಇರ್ಬೋದು, ದಾಳಂಬರಿ ಬೆಳೆ ಇರ್ಬೋದು, ಎಲ್ಲ ಒಣಗಿ ಹೋಗುವ ಅಂಚಿನಲ್ಲಿ ಬಂದಾವ. ಕೊಪ್ಪಳದಲ್ಲೂ ಕುಡಿಯೋ ನೀರಿಗಾಗಿ ಪರದಾಟ. ಕೂಲಿ ಕೆಲಸ ಬಿಟ್ಟು ನೀರು ತರೋದೇ ಕಾಯಕ. ಬಿಂದಿಗೆ ಹಿಡಿದು ಕೃಷಿ ಜಮೀನಿಗೆ ಹೋಗಿ ಅಲ್ಲಲ್ಲಿ ಅಡ್ಡಾಡಿ ನೀರು ತರ್ತಿದ್ರೆ ಮತ್ತೊಂದು ಕಡೆ ಅನೇಕರು ಬಿಂದಿಗೆಯ ನೀರಿಗಾಗಿ ಪರದಾಡ್ತಿದ್ದಾರೆ. ಇಂತಹದ್ದೊಂದು ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ತಾಲೂಕಿನ ಹಿರೇಬೊಮ್ಮನಾಳ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಮಳೆಗಾಲದಲ್ಲಿಯೇ ಜನರು ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ. ಮನೆ ಮನೆಗೆ ನೀರು ಪೂರೈಕೆ ಮಾಡಲಿಕ್ಕೆ ನಲ್ಲಿಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಆದರೆ ಅವುಗಳಲ್ಲಿ ನೀರು ಬರ್ತಿಲ್ಲ. ಹೀಗಾಗಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಗ್ರಾಮದ ಜನರು ಸುತ್ತಮುತ್ತಲಿನ ಕೃಷಿ ಜಮೀನುಗಳಿಗೆ ಹೋಗಿ ಅಲ್ಲಿ ರೈತರಿಗೆ ಮನವಿ ಮಾಡಿಕೊಂಡು ನೀರು ತುಂಬಿಸ್ಕೊಂಡು ಬರ್ತಿದ್ದಾರೆ. ವಿದ್ಯುತ್ ಇದ್ದಾಗ ಕೃಷಿ ಜಮೀನಿಗೆ ಹೋಗಿ ಕೆಸರು ಗುಂಡಿಯಲ್ಲಿ ಹೋಗಿ ಬಿಂದಿಗೆ ನೀರು ತುಂಬಿಸ್ಕೊಂಡು ಬರ್ತಿದ್ದಾರೆ. ಅನೇಕರು ನೀರು ತರ್ಲಿಕ್ಕೆ ಹೋದಾಗ ಬಿದ್ದು ಗಾಯಗೊಂಡಂತಹ ಪ್ರಸಂಗ ಕೂಡ ನಡೆದಿದೆ. ನೀರಿಂದ ಪಜಿತ್ರ ನಮ್ದು ನೀರಿಂದ ಆಗೈತೆ ನೋಡ್ರಿ. ಈಗ ನೀರಿ ಸಾಲೆಗೆ ಹುಡ್ರನ್ ಬಿಡಿಸ್ತೀವಿ, ಸಾಲಿ ಹುಡ್ರನ್. ಹಂಗಾಗಿ ಈಗ ನೀರಿಂದ ಪಜಿತ್ ನಮ್ದು. ಒಟ್ಟ ನೀರು ಬರ್ಲ್ರಿ. ಈಗ ಅಲ್ಲೇ 4-5 ತಿಂಗಳು ಆತ್ರಿ ನೀರು ಬರ್ಲಾರ್ದು. ಎಲ್ಲಾರ ಅಡಿಗೆ ಹೋಗ್ಬೇಕ್ರಿ, ಅಡಿಗೆ ಹೋಗಿ ನೀರು ತರ್ಬೇಕ್ರಿ. ಅಲ್ಲಿದ್ದ ನೀರು ತಂದ್ರೆ ನಮ್ಗೆ ನೀರು ಇಲ್ಕ್ರಿ ರಾತ್ರಿ ಹೋಗ್ಬೇಕ್ರಿ. ನೀರು ಒಟ್ಟ ಬರಲ್ರಿ. ಏನಾಗೈತನ್ರಿ ಅದು ಹೆಂಗೆ ಹೇಳ್ಬೇಕ್ರಿ? ಅವ್ರಿಗೆ ಮೆಂಬರ್ಗೆ ಆದ್ರೆ ಅವ್ರಿಗೆ ಕೇಳಲ್ಲ. ಹೇಳ್ತವ್ರಿ ನೆಳದವ್ರಿ, ಎಲ್ಲರ ಮನೆಗೆ ಒಂದು ನೆಳದವ್ರಿ. ನೀರು ಬರಲ್ಲ ಒಟ್ಟ. ನೀರು ಕೂಲಿ ಬಿಡ್ಬೇಕಂದ್ರೆ ಮತ್ತೆ ಮಕ್ಳು ಬಿಡಿಸ್ಬೇಕ್ರಿ. ಸಾಲಿ ಬಿಡಿಸಿ ಮತ್ತೆ ಅವ್ರಿಗೆ ಹಚ್ಚಿ ನಾವು ಹೋಗ್ಬೇಕ್ರಿ. ಇನ್ನು ಹಿರಿಬೊಮ್ಮನಾಳ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ತಾತ್ಪರ್ಯವೇ ಸೃಷ್ಟಿಯಾಗಿದೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಗ್ರಾಮಕ್ಕೆ ಕುಡಿಯುವ ನೀರನ್ನು ಪೂರೈಸಲು ಅನೇಕ ಕಡೆ ಕೊಳವೆ ಬಾವಿಗಳನ್ನು ಕೂಡ ಕೊರೆಸಬೇಕಾಗಿದೆ. ಆದರೆ ಕಳೆದ ಕೆಲ ವರ್ಷಗಳಿಂದ ಗ್ರಾಮದಲ್ಲಿ ಕೊಳವೆ ಬಾವಿ ಕೊರೆಯುವ ಕೆಲಸವಾಗಿಲ್ವಂತೆ. ಈ ಹಿಂದೆ ಕೊರೆಸಿದ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಹೊಸ ಬೋರ್ವೆಲ್ ಹಾಕಿಸದೇ ಇರೋದ್ರಿಂದ ಗ್ರಾಮಕ್ಕೆ ನೀರು ಸಿಗ್ತಿಲ್ವಂತೆ. ಬೇಸಿಗೆಯಲ್ಲೂ ಕೂಡ ನೀರಿಗಾಗಿ ಸಂಕಷ್ಟ ಎದುರಾಗಿದೆ. ಆದರೆ ಮಳೆಗಾಲದಲ್ಲೂ ಕೂಡ ನೀರಿಗೆ ಪರದಾಡುವಂತಾಗಿದೆ. ಇದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಾರಣ ಅಂತೇಳಿ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಶಾಶ್ವತ ಕುಡಿಯುವ ನೀರು ಪೂರೈಕೆಗಾಗಿ ವ್ಯವಸ್ಥೆ ಕಲ್ಪಿಸಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಹಿರೇಬೊಮ್ಮನಾಳ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಅಷ್ಟಿಷ್ಟಲ್ಲ. ಈಗ 1 ವರ್ಷದಿಂದ ಸಹ ನಾವು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಎಲ್ಲರಿಗೆ ಮನವಿ ಮಾಡಿಕೊಂಡ್ರೂ ಯಾವುದೇ ಒಂದು ತರನಾದ ಈ ಸಮಸ್ಯೆಯನ್ನು ಬಗೆಹರಿಸುವತ್ತ ಯಾರು ಗಮನ ಕೊಡವಲ್ರಿ. ಬೋರ್ವೆಲ್ ನೀರು ಇಲ್ರಿ. ಬೋರ್ನಾಗ ನೀರು ಇಲ್ಲಿ ಮಳೆಗಾಲನೂ ಇಲ್ಲ, ಬೋರನ್ನು ಇಲ್ರಿ. ಬೋರ್ನಾಗ ನೀರು ಇಲ್ಲ, ಸೋರ್ಸ್ ಇಲ್ರಿ. ಹಾಕ್ಯಾರ ಬೋರ್ ಲಾಸ್ಟ್ ಇಯರ್ ಹಾಕಿದ್ರೆ ಒಟ್ಟು ಎಲ್ಲಿ ನೀರು ಸಿಕ್ಕಿಲ್ರಿ, ಸಿಗ್ತಾ ಇಲ್ರಿ. ನೀರ ಸಿಗ್ತಾ ಇಲ್ಲ. ಅವು ಒಂದು ಹಾಕ್ತಾರೆ, 2 ವರ್ಷಕ್ಕೆ ಒಂದು ಹೋಗ್ಬಿಡ್ತಾರೆ, ಮುಗಿದ. ಒಟ್ಟಾರೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಎಂಬಂತೆ ವರುಣ ದೇವನ ಆರ್ಭಟ ಜೋರಾಗಿದ್ದು ಡ್ಯಾಂಗಳು ಭರ್ತಿಯಾಗಿದ್ರು ರೈತರಿಗೆ ನೀರು ಸರಿಯಾಗಿ ಸಿಗದೆ ಇರೋದು ನಿಜಕ್ಕೂ ವಿಪರ್ಯಾಸ. ಇನ್ನಾದ್ರೂ ಅಧಿಕಾರಿಗಳು ರೈತರ ಬೆನ್ನಿಗೆ ನಿಲ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪುರುಷೋತ್ತಮ್ ಕುಲಕರ್ಣಿ ಜೊತೆಗೆ ಮುಖಣ್ಣ ಕತ್ತಿ, ಪಬ್ಲಿಕ್ ಟಿವಿ, ವಿಜಯಪುರ.